ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಓಟ್ಸಿದು ಡಯಟ್ ಫುಡ್ಡು ಓಟ್ಸಿಂದು ಉಪ್ಪಿಟ್ಟು ಮಾಡೋಕ್ಕೆ ಹೇಳ್ಕೊಡ್ತಾ ಇದ್ದೀನಿ, ಮಾಡಿ ತೋರಿಸ್ತಾ ಇದ್ದೀನಿ. ಕ್ಯಾರೆಟು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಒಂದೆರಡು ಕಪ್ಪು ಓಟ್ಸನ್ನ ತೊಳೆದಿಟ್ಕೊಂಡು ಈರುಳ್ಳಿ ಹಚ್ಚಿ ಇಟ್ಟಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಬಟಾಣಿ, ಆಮೇಲೆ ಒಗ್ಗರಣೆಗೆ ಇದು ಟೊಮೆಟೊನೂ ಒಂದು ತಗೊಂಡಿದ್ದೀನಿ, ಅದನ್ನು ಹಚ್ಕೋಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು 5-6, ಕರಿಬೇವು ಎಲೆ, ಆಮೇಲೆ ಸಾಸಿವೆ ಜೀರಿಗೆ ಹೇಗೆ ಒಗ್ಗರಣೆಗೆ ಹಾಕ್ತೀವಲ್ಲ, ಸಿಂಪಲ್ಲಾಗಿ ಒಂದು ಈಸಿಯಾಗಿ ಮಾಡ್ಬೋದು. ಡಯಟ್ ಫುಡ್ಡು ಆಗುತ್ತೆ ಓಟ್ಸು. ಈ ಓಟ್ಸನ್ನು ಮೊದಲಿಗೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ತೀನಿ, ಚೆನ್ನಾಗಿ ಹುರಿದು ಸಪ್ರೇಟ್ ಇಟ್ಕೊತೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಚ್ಚಿದ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಗೆ ಸಣ್ಣ ಉರಿಯಲ್ಲಿ ಬೇಯ್ತಾ ಇರುತ್ತೆ. ಅರಿಶಿನ ಪುಡಿ, ಆಮೇಲೆ ಜೀರಿಗೆ, ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಲ್ಲ. ಇದು ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ. ನಾವು ಜಾಸ್ತಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು, ನಾವು ಅಡುಗೆಗೆಲ್ಲ ಕೊಬ್ಬರಿ ಎಣ್ಣೆನೇ ಬಳಸೋದು. ಚೆನ್ನಾಗಿ ಇದು ಫ್ರೈ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಮೆತ್ತಗಾದಮೇಲೆ ಕ್ಯಾರೆಟ್ ಹಾಕಿ, ಕ್ಯಾರೆಟ್ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ತುಂಬ ಚಿಕ್ಕದು. ಆಮೇಲೆ ಕ್ಯಾಪ್ಸಿಕಮ್ ಹಾಕಿ, ಬೀನ್ಸು, ಆಮೇಲೆ ಬಟಾಣಿ ಎಲ್ಲ ಒಂದೊಂದಾಗಿ ಹಾಕಿ ನಿಧಾನ ಬಾಡಿಸ್ತೀನಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗಿದ್ದರೆ ಶೇರ್ ಮಾಡಿ. ಈಗ ಬೇಯ್ತಾ ಇದೆ, ಆಲ್ಮೋಸ್ಟು ಬೆಂದಿದೆ. ಇವಾಗ ಏನು ಮಾಡ್ತೀನಿ ಅಂದರೆ, ಇದು ಸ್ವಲ್ಪ ಫ್ರೈ ಆದಮೇಲೆ ಅದು ತೊಳ್ಕೊಂಡಿಟ್ಟಿರೋದು ಓಟ್ಸ್ ಹಾಕ್ತೀನಿ. ಓಟ್ಸ್ ಹಾಕಿ ಸ್ವಲ್ಪ ಕಲಕಿಬಿಟ್ಟು, ಸೇಮ್ ಇದು ನಾವು ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರ, ಆದರೆ ನನಗೆ ಮೊದಲೇ ಹಾಕಬೇಕಿತ್ತು ಟೊಮೆಟೊ, ನಾನು ಇವಾಗ ಹಾಕಿದೆ. ಒಗ್ಗರಣೆಗೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಬೇಯ್ತಾ ಇರುತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು ಹಾಗೆ ಮುಚ್ಚಿ ಇಟ್ಬಿಡೋದು. ಆಯಿತು, ಬಿಸಿ ಬಿಸಿ ಓಟ್ಸ್ ಉಪ್ಪಿಟ್ಟು ಡಯಟಿಗೆ ತುಂಬ ಒಳ್ಳೆಯದು. ಬಾಯ್.